Back to School Eye Check campaign. Start the school year right with healthy vision for your kids. Free Kids Eye Checker plus 15% off on kids frame. Only at Kaveri Opticians next to Flower Market, Malleshwaram. ಲೋಹಿತ್ ಸರ್, ಒಂದು ಸಾಮಾನ್ಯವಾದಂಥ ಅಂಗನವಾಡಿ ಕಾರ್ಯಕರ್ತೆಯರು ಸ್ಯಾಲ್ರಿ ಹೈಕ್ ಮಾಡಲಿ ಅಂತ ಹೇಳಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆಗ ಪರ್ಮಿಷನ್ ಸಿಗಲ್ಲ. ಪರ್ಮಿಷನ್ ಸಿಗದೆ ಹೋದ್ರೆ ಅವ್ರ ಪ್ರತಿಭಟನೆಗೆ ಬಂದ್ರೆ ಅವ್ರನ್ನ ಹತ್ತಿಕ್ಕೆ ಅಲ್ಲೇ ಕಳಿಸ್ಬಿಡ್ತಾರೆ, ಬಸ್ ಹತ್ಬಿಡ್ತಾರೆ. ಆದರೆ ಇಲ್ಲಿ ಪರ್ಮಿಷನ್ ಇಲ್ಲ ಅಂತ ಹೇಳಿ ಸರ್ಕಾರಕ್ಕೂ ಗೊತ್ತಲ್ವಾ, ಪೊಲೀಸ್ನವ್ರಿಗೂ ಗೊತ್ತಿತ್ತಲ್ವಾ? ದಟ್ ಈಸ್ ವಾಟ್ ನಾನು ಹೇಳ್ತಾ ಇರೋದು ಸರ್. ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಅಂತ ಹೇಳ್ತೀವಿ. ಮತ್ತು ಅದ್ಭುತವಾಗಿ ನಡೀತಾ ಇದೆ ಕಾರ್ಯಕ್ರಮ. ಮತ್ತು ಏನು ತಾವು ತೊಗೊಂಡಿದ್ದೀರಿ ಆ ವಿಷಯದ ಬಗ್ಗೆ ರಘುವ್ರಿಗೆ ಬೇಜಾರಾಗ್ಬೋದು, ಆದರೂ ಕೂಡ ನಾನು ಹೇಳೋಕ್ಕಾಗಲ್ಲ. ಇಲ್ಲಿ DCM ಆಗಿರ್ಬೋದು, CM ಆಗಿರಬಹುದು, ಅವರ ಒಂದು ಸ್ಥಾನಮಾನವನ್ನು ಬಯಾಸಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಅವ್ರಿಗಿರುವಂಥ ಅಧಿಕಾರಿಯನ್ನು ಇರಲಿ ಬಿಡು ಅನ್ನೋ ರೀತಿ ತೊಗೊಂಡಿದ್ದಾರೆ. ಪೊಲೀಸ್ ಅಲ್ವಾ ನೋಡೋಣ ಅಂತ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ನೆನ್ನೆ CM ಅವರು ಇದೇ ಸಮಯಕ್ಕೆ ಮ್ಯಾಜಿಸ್ಟ್ರೇಷನ್ ಎಂಕ್ವೈರಿ ಅಂತ ಆರ್ಡರ್ ಮಾಡ್ತಾರೆ. ಇವತ್ತು ಹೈಕೋರ್ಟ್ನಲ್ಲಿ ನಾವು ವಾದ ಮಾಡಬೇಕಂದ್ರೂ ಕೂಡ ಬರುತ್ತೆ. ಯಾರು ಡಿಸ್ಟ್ರಿಕ್ಟ್ ಕಮಿಷನರ್ ರಿಲೀಸ್ ಮಾಡಿರುವಂಥ ಪ್ರೆಸ್ ನೋಟು, ಯಾರೇ ಕೂಡ ಇದಕ್ಕೆ ವಿಟ್ನೆಸ್ ಕೊಡಬೇಕು, ಆನ್ಲೈನ್ ವಿಟ್ನೆಸ್ ಕೊಡಬೇಕು, ಎವಿಡೆನ್ಸ್ ಕೊಡಬೇಕಂದ್ರೆ ನೀವು ಬರ್ಬೋದು, ನಾವು ತೊಗೊತೀವಿ ಅಂತ ಹೇಳಿದ್ದಾರೆ. ಅದಿದ್ರೂ ಕೂಡ ಸಾಯಂಕಾಲಕ್ಕೆ FIR ಆಗ್ಬೋದಾ? ಹಾಗಾದ್ರೆ ರಾಜ್ಯ ಸರ್ಕಾರ ಆದೇಶಕ್ಕೆ ಅಂತೂ ಇದಿಲ್ವಾ? ಈಗ ಪರಮೇಶ್ವರ್ ಅವರು ಅಥವಾ ಪೊಲೀಸರು ಹೇಳ್ತಿದ್ದಾರೆ ನಾವು ಪರ್ಮಿಷನ್ ಕೊಟ್ಟಿರಲ್ಲ ಅಂತ ಹೇಳಿ. ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದಾಗ ನಾನು ಮನೆಯಿಂದ ಆಚೆ ಹೋಗಲ್ಲ ಸರ್. ನಾನು ಈ ಸಮಾಜದ ನಾಗರಿಕ, ನಾನು ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತೀನಿ. ನೀನು ಅಲ್ಲಿ ಮೊಬೈಲಲ್ಲಿ ಮಾತಾಡಬೇಡ, ಕೋರ್ಟಲ್ಲಿ ಹೋಗ್ಬೇಡ, ಈ ರೀತಿಯಾಗಿ ತಾವು ಕೂಡ ಅದನ್ನು ತಾವು ಮಾಡ್ಬೋದಾ? ವೈಲೇಟ್ ಮಾಡ್ಬೋದಾ? ಹಾಗಾದ್ರೆ ಇದಕ್ಕೇನು ಒಂದು ಅಧಿಕಾರದ ಒಂದು ಏನಂತ ಹೇಳಿ ಸರ್, ಪರಮಾವಧಿ ಅಂತ ಹೇಳ್ತಾರೆ. ಅದು ಬಂದ್ಬಿಟ್ರೆ ನಾನು ಅದನ್ನ ಏನು ಬೇಕಾದ್ರೂ ಮಾಡಬಲ್ಲೆ, ಏನು ಬೇಕಾದ್ರೂ ಮಾಡಿ. ಬಟ್ ಐ ಆಲ್ಸೋ ಕ್ಲಿಯರ್ ಇಟ್, DCMಗಾಗಲಿ CMಗಾಗಲಿ ಈ ಘಟನೆಯಿಂದ ಸಂತೋಷ ಇಲ್ಲ. ಅವರು ಖಂಡಿತವಾಗ್ಲೂ ಸಂತೋಷ ಪಟ್ಟಿರಲ್ಲ. ಇದು ಅಚಾನಕ್ ಆಗ್ಬಿಟ್ಟಿದೆ. ಆದರೆ ಆಗಿರೋದಕ್ಕೆ ಅಂದರೆ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರಿಂದ. ಇದು ನಮಗೆ ಪಾಠ ಅಂತ ಹೇಳ್ಕೊಂಡ್ರೆ ಒಂದು ಚಿಕ್ಕ ಪದ ಆಗುತ್ತೆ ಸರ್. ಯಾಕಂದ್ರೆ ಸಾವು ಮೇಲೆ ಪಾಠ ಕಲಿಯೋದು ಬೇಕಾಗಿಲ್ಲ. ಈ ಪಾಠಗಳನ್ನ ಸಂವಿಧಾನದಲ್ಲಿ ಹೇಳ್ಕೊಟ್ಟಿದ್ದಾರೆ ನಮಗೆ. ನೀವು ಎಲ್ಲ ಆದೇಶಗಳನ್ನ ನೋಡ್ಕೊಬೇಕು. ಆ ಹೈರಾರ್ಕಿ ಸಿಸ್ಟಮ್ಸ್ ಇರೋದೇ ಹಾಗೆ. ನೀವು ಪೊಲೀಸರು ಕೇಳಬೇಕು. ಇಂಟೆಲಿಜೆನ್ಸಿ ಬಗ್ಗೆ ಮಾತಾಡ್ತಿದ್ರಿ. ಆ ಇಂಟೆಲಿಜೆನ್ಸಿ ಪಾಪ ಅವರ DGನೋ IGಗೋ ಅವ್ರಿಗೆ 2 ಕಾನ್ಕರೆಂಟ್ ಜುಡಿಷಿಯಲ್ ಕೊಟ್ಟಿದ್ದೀರಾ, ಒಂದು ವಾರ್ತಾ ಇಲಾಖೆನೂ ಕೊಟ್ಟಿದ್ದೀರಾ, ಒಂದು ಕಡೆ ಇಂಟೆಲಿಜೆನ್ಸಿ ಕೊಟ್ಟಿದ್ದೀರಾ. ಯಾವ್ದು ನೋಡ್ತಾನೆ ಅಪ್ಪ? ಇಂಟೆಲಿಜೆನ್ಸಿ ಹಂಗಂದ್ರೆ ಬೇಕಾಗೇ ಇಲ್ವಾ? ಇಂಟೆಲಿಜೆನ್ಸಿ ಅಂದ್ರೆ ಏನು? ರಾಜಕಾರಣವಾಗಿ ನಿಮ್ಮನ್ನ ಯಾರಾದ್ರೂ ಸೋಲಿಸ್ತಾ ಇದ್ದಾರೆ, ನಿಮ್ಮನ್ನ ಬಗೆ ಬಿಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಏನೋ ಮಾಡ್ತಾರೆ ಅಂದ್ರೆ ನೀವು ಅವ್ರನ್ನ ಫಾಲೋ ಮಾಡಿ ಇಂಟೆಲಿಜೆನ್ಸಾ? ಪೊಲೀಸರು ಅಷ್ಟೇ, ಗಿರೀಶ್ ಅವರು ಸುಮೋಟೋ ಕೇಸ್ ಹಾಕೊಂಡಿದ್ದಾರೆ. ಯಾಕೆ 24 hours ಡಿಲೇ? ಹಾಗಾದ್ರೆ ನೀವು FIR ಹಾಕಿರೋವಂಥದ್ದು ಹೋಮ್ ಮಿನಿಸ್ಟರ್ಗಾಗಲಿ ಇದಕ್ಕಾಗಲಿ ಗೊತ್ತಾಗ್ತಿಲ್ವಾ? ಅಥವಾ ಹೋಮ್ ಮಿನಿಸ್ಟರ್ ಮಧ್ಯಾಹ್ನ ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ರ ಹಾಕಕ್ಕೆ? ಡೆಫಿನೆಟ್ಲಿ ಯಾವ್ದೊಂದು ಹೈಯರ್ ಅಥಾರಿಟಿ ಇರುತ್ತಲ್ವಾ? ಏನು ನಡೀತಾ ಇದೆ ರಾಜ್ಯದಲ್ಲಿ ಸರ್? ಸಾಮಾನ್ಯ ಜನ ಸಾಯ್ತಾ ಇದ್ದಾರೆ. RCB ಅನ್ನೋವಂಥದ್ದು ದೊಡ್ಡ ಮ್ಯಾಚು. ನೀವು ನಿಮ್ಮ ಸೆಲೆಬ್ರೇಷನ್ ಚೆನ್ನಾಗಿದೆ ಅಂತ ಗೊತ್ತು. ವಿರಾಟ್ ಕೊಹ್ಲಿ ನಾಳೆ ನಾಡ್ದು ಬಾ ನೀನು ಬೆಂಗಳೂರಿಗೆ ಅಂತ ಬರದೇ ಇರ್ತಿದ್ರ ಸರ್? ಕಪ್ಪು ನಾಳೆ ನಾಡ್ದಲ್ಲಿ ನೀವು ಬಂದು ಸೆಲೆಬ್ರೇಷನ್ ಕೊಟ್ಟಿದ್ರೆ ಬೆಂಗಳೂರನ್ನು ಹೋಗ್ತಿರ್ಲಿಲ್ವಾ? ನೀವು ಕ್ರಿಕೆಟ್ನ ಎಷ್ಟು ಚೆನ್ನಾಗಿ ಆಯೋಜನೆ ಮಾಡ್ತೀರಲ್ವಾ? ಟಿಕೆಟ್ನ ಕೊಟ್ಟು, ಪಾಸ್ನ ಕೊಟ್ಟು. ಅದೇ ರೀತಿ ಇದನ್ನ ಮಾಡಿದರೆ, ಪಬ್ಲಿಕ್ಗಳಿಗೆ ನೀವು ಅಲ್ಲಲ್ಲೇ ಇರಬೇಕು ಅಂತ ಮಾಡಿದರೆ, ಇನ್ಸ್ಟ್ರಕ್ಷನ್ಸ್ನ ಪಬ್ಲಿಕ್ ನೋಟಿಸ್ ಆಗಿ ಕೊಟ್ಟಿದ್ದಾರೆ. ಅದಕ್ಕೆ ಸರ್ ಮಾಧ್ಯಮಗಳನ್ನ ಹೇಳ್ತಿರೋದು. ಇವತ್ತು ಮಾಧ್ಯಮಕ್ಕೆ ನಾನು ಖಂಡಿತವಾಗ್ಲೂ ಮಾಧ್ಯಮಕ್ಕೆ ಹೋಗಕ್ಕೆ ಹೇಳ್ತಾ ಇಲ್ಲ. ಮಾಧ್ಯಮದ ನೀವೇನು ಮಾಡಿದ್ರಿ ಅಂತ ಹೇಳಿದ್ರೆ, ಇವತ್ತು FIR ಆಗಿರೋದು ಮಾಧ್ಯಮದರಿಂದ. ಹೌದು, ಇವತ್ತು 11 ಜನ ಯಾರೋ ಅವ್ರ ಮನೇಲಿ ತಿರೋಗಿದಾರಲ್ಲ, ಅವ್ರು FIR ಆಗಿದೆಯಲ್ಲ, ಉಸಿರು ಒಂದು ಚೂರಾದ್ರು ಬಿಟ್ಟಿರ್ತಾರೆ, ನೀವು ಹೋರಾಟ ಮಾಡ್ತಿದ್ದೀರಿ. ಇದು ಅವರು ಕಾರ್ಯಾಂಗವಾಗಿ ಏನ್ ಕೆಲಸ ಮಾಡಬೇಕು ನೀವು ಮಾಡ್ತಾ ಇದೀರಲ್ಲ ಸರ್. ಸರ್ಕಾರ ಅವರ ಕೆಲಸ ಮಾಡಿದ್ರ ಸರ್? ಇದನ್ನ ಕಾನೂನು ನಮ್ ಕೆಲಸ ನಾಲ್ಕನೇ ಅಂಗವಾಗಿ ಇದನ್ನ ಇಲ್ಲಿಗೆ ಮುಚ್ಚಾಕ್ಬಿಡೋರು. ನಾವು ಕೆಲಸ ನಿಯತ್ತಿಂದ ಮಾಡಿದೀವಿ. ಮಾಧ್ಯಮ ಯಾರು ನಮ್ಮನ್ನ ಒಂದು ಏನಾಗಿದೆ ಅಂದ್ರೆ ಸರ್, ಅವಶ್ಯಕತೆ ಇಲ್ಲ. ಒಬ್ಬ ಕಾಮನ್ ಮ್ಯಾನ್ ಆಗಿ ಮಾತಾಡೋಣ. ಇವಾಗ ಸಾವಿರಾರು ಜನ, ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ. ಅವರಿಗೆ ಮೇಲಿಂದ ಮೇಲೆ ಬೇರೆ ಬೇರೆ ತರ ವಾದಗಳನ್ನ ಮಾಡಿ ಇನ್ನೂ ಅಸಹ್ಯ ಪಡಿಸೋದು ಬೇಡ. ಒಪ್ಕೊಳಕ್ಕಾಗಲ್ಲ, ಹೌದು ಮಾಧ್ಯಮದಲ್ಲಿ ಆಗಿಲ್ಲ, ಓಕೆ, ಮುಂದೇನು? ನಾವು ಫೇರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಯಾರಿಂದ ತಪ್ಪಾಗಿದೆ ನಾವು ಸ್ವಯಂ ಪೂರಕವಾಗಿ ಬರ್ತೀವಿ ಮುಂದೆ. ರಾಜ್ಯ ಸರ್ಕಾರಕ್ಕೋ, ರಾಜ್ಯ ಜನಕ್ಕೋ, ದೇಶಕ್ಕೋ ನಾವು ಕ್ಷಮೆ ಕೇಳ್ತೀವಿ. ಈ ಮಾತುಗಳನ್ನಾಡಿದ್ರೆ ಅಟ್ಲೀಸ್ಟ್ ವಿರೋಧ ಪಕ್ಷದವರು ಏನು ಮಾತಾಡೋಕ್ಕಾಗಲ್ಲ, ನಾವು ಕೂಡ ಏನು ಮಾಡೋಕ್ಕಾಗಲ್ಲ. ಅದು ಬಿಟ್ಟು ವಾದ ಮಾಡ್ತಾನೆ ಇರ್ತೀನಿ, ನಾನು ಏನೂ ಇಲ್ಲ, ಅದು ಇಲ್ಲ ಅಂದರೆ ಎಲ್ರಿಗೂ ಗೊತ್ತು ಸರ್. ಯಾರು ಮುಚ್ಚಿರ್ತಿದ್ದೀರಿ? ಎಲ್ಲಿ ವೈಲೇಷನ್ ಆಗಿದೆ, ಎಲ್ಲಿ ಆದೇಶಗಳಾಗಿದೆ, ಎಲ್ಲಿ ಪರ್ಮಿಷನ್ಗಳು ತೊಗೊಂಡಿದ್ದೀರಿ? ನಡೀರಿ ಬನ್ನಿ, ಇವಾಗ ಒಂದು 7 ಗಂಟೆಗೆ ಹೋಗ್ಬಿಟ್ಟು ಒಂದು ಕ್ಯಾಂಡಲ್ ಚೆನ್ನಾಗಿ ಅಂತ ಹೇಳಿದ್ರೆ ನಾವು ಆಮ್ ಆದ್ಮಿ ಪಾರ್ಟಿಯಿಂದ ಪರ್ಮಿಷನ್ ಇದೆ ಅಂತ ಯೋಚನೆ ಮಾಡಿದ್ವಿ. 15 ಜನಕ್ಕೆ ಹೋದ ತಕ್ಷಣ ಎತ್ಕೊಂಡು ಹೋಗ್ಬಿಡ್ತಾರೆ. ವಾಟಾಳ್ ನಗರಂಜ್ ಎತ್ಕೊಂಡು ಹೋಗ್ಬಿಡ್ತಾರೆ, ರಕ್ಷಣಾ ವೇದಿಕೆಯವರು ಎತ್ಕೊಂಡು ಹೋಗ್ಬಿಡ್ತಾರೆ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೆ ಹೋದಾಗ. ಸೊ ಇವೆಲ್ಲವನ್ನು ಪರಿಗಣಿಸಿದಾಗ ನಮಗೆ ಹೈಕೋರ್ಟ್ನಿಂದ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ. ಆ ರಿಪೋರ್ಟ್ ಟ್ಯೂಸ್ಡೇ ಸಿಗ್ತಾ ಇದ್ದಾವೆ. ಮುಂದುವರೆದ ಭಾಗದಲ್ಲಿ
ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ, ನಾಳೆ ದಿನ ಯಾರು ಕೂಡ ಪ್ರಾಸಿಕ್ಯೂಷನ್ನ ಕೇಳ್ಬೋದು ಮಿನಿಸ್ಟರ್ಗಳ ವಿರುದ್ಧ. ಓಕೆ ವಿ ಡೋಂಟ್ ನೋ, ನಾನೇ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಓಕೆ ಇಟ್ ಹ್ಯಾಸ್ ಆಲ್ರೆಡಿ ಡನ್. ಗವರ್ನರು ಕೂಡ ಅದಕ್ಕೆ ಇದು ಪಾಲ್ಗಾರರಾಗಿದ್ರು. ಅವರು ಕೂಡ ವೇದಿಕೆ ಹಂಚಿಕೊಂಡಿದ್ರು. So this all should be observed. It is a lapse of the administration. Administration lapse ಅಂದ್ರೆ ಅದಕ್ಕೆ ದೊಡ್ಡ ಉದಾಹರಣೆ ಇದೊಂದು ಕೇಸ್ ಲಾ. ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸ್ ಅಂದ್ರೆ ಇದೆ. ಮನೆಯಿಂದ ಆಚೆ ಕ್ರಿಕೆಟ್ ನೋಡಕ್ಕೆ ಹೋಗಿ ಸೆಲೆಬ್ರೇಷನ್ ಹೋದವನು ಮನೆಗೆ ಬಂದಿಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಯಾವ ಸುರಕ್ಷತೆ ಇದೆ? ನಿನಗೆ ಒಂದು ಸೆಕ್ಯೂರಿಟಿ ಅವ್ರು ಬಂದಿರೋರಿಗೆ ಹೋಗ್ತಿರೋಕ್ ಬಿಡ್ತಾ ಇಲ್ಲ, ಒಳಗಡೆ ಆಚೆ ಬರಕ್ ಬರ್ತಾ ಇಲ್ಲ. ಇವಾಗೇನೋ ನಾವು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಏನು ಸರ್ ಅವ್ರನ್ನ ಫಸ್ಟ್ ಅಡ್ಮಿನಿಸ್ಟ್ರೇಷನ್ ಬೋರ್ಡ್ ಇದೆಯಲ್ಲ ಅದನ್ನ ಡಿಸಾಲ್ವ್ ಮಾಡಬೇಕು ಸ್ಟೇಟ್ ಗೌರ್ಮೆಂಟು. ಯು ಆರ್ ಅನ್ಫಿಟ್ ಟು ಬಿ. ನೀವು ಎಲೆಕ್ಷನ್ ಗೆತ್ಕೊಂಡು ಪಾರ್ಟಿಗಳು ಮಾಡ್ಕೊಂಡು ಪ್ಲೇಯರ್ಸ್ಗಳಿಗೆಲ್ಲ ಪಾರ್ಟಿ ಮಾಡಿಸ್ಕೊಂಡು ಮ್ಯಾಚ್ ನೋಡ್ತೀರಿ, ಒಳಗಡೆ ನಿಮ್ದು ಕಾರ್ ಒಳಗಡೆ ಹೋಗುತ್ತೆ. ನಿಜವಾದ ಅಭಿಮಾನಿ ಎಲ್ಲಿದ್ದ? ಮರದ ಮೇಲಿದ್ದ, ಕೆಳಗಡೆ ತುಳಿದ, ಸತ್ತ. ತಂದೆ ತಾಯಿಗಳು ಗೋಲ್ ನೋಡ್ತಿದ್ದೀವಿ, ಇನ್ನ ನಾವು ಸಮರ್ಥನೆ ಮಾಡ್ಕೊತಿದೀವಿ ಅಂದ್ರೆ ನಾಚಿಕೆ ಆಗ್ಬೇಕಾಗುತ್ತೆ ಸರ್. ನಮಗೆ ಸಮರ್ಥನೆಯನ್ನ ನಿಲ್ಲಿಸಬೇಕಾಗತ್ತೆ. ಮುಂದೆ ನೋಡ್ಬೇಕಾಗಿರೋಂಥದ್ದು ಏನು ಅಂದ್ರೆ ನಾವು ಇದರಲ್ಲಿ ಯಾರು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಾರೋ ನೋಡಿ. ಒಂದು ಆದೇಶ, ಸರ್ಕಾರ ಅಂದ್ರೆ ಪೇಪರ್ ವರ್ಕ್ಸ್ ಆದೇಶ, ಪರ್ಮಿಷನ್ ಇದ್ರಂಗೆ ಒಳಗಡೆ ಬಂದ, ಐಡೆಂಟಿ ಕಾರ್ಡ್ ಇದ್ರಂಗೆ ಒಳಗಡೆ ಬಂದ, ಇವೆಲ್ಲವೂ ಕೂಡ ಕರೆಕ್ಟ್ ಆಗಿ ಮಾಡಿದಾರಾ ಇಲ್ವಾ ಅದನ್ನು ಕೇಳ್ತಾ ಇದೀವಿ. ವಿದ್ಯಾವಂತರು ಇನ್ನೇನು ಕೇಳ್ಬೇಕು ನಾವು? ಅದನ್ನು ಕೇಳ್ತಾ ಇದೀವಿ. ಅದು ಸರಿ ಇಲ್ಲ ಅಂದಾಗ ಅದು ತಕ್ಕನಾದ ಶಿಕ್ಷೆಗಳು ಆಗ್ತವೆ. ಯಾಕೆ ಒಂದೊಂದೇ ತಪ್ಪು? ನಿನ್ನೆ ಅಲ್ಲಿ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಕೊಟ್ರಿ, ಇವತ್ತೇನೋ ಇವ್ರು ಕೊಡ್ತಾ ಇದ್ದೀರಿ, FIR ಹಾಕಿದ್ದಾರೆ. ನಾಳೆ ಏನಾಗ್ಬೋದು? ನಾಳೆ ಖಂಡಿತ CIDಗೋ CODಗೋ ಎಲ್ಲರೂ ಒಂದ್ ಕಡೆ ಪಾರ್ಸಲ್ ಮಾಡ್ತೀರಿ. ನೆಕ್ಸ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇನ್ನೇನಿರುತ್ತೆ ಮೇಡಮ್? ತುಳಿಸಿ ಇದಾಗಿದೆ ಅಂತ ಗುಂಪು ಇರುತ್ತೆ, ಅದಕ್ಕೊಂದು ಲೆಟರ್ ಮಾಡಿ ಕ್ಲೋಸ್ ಮಾಡ್ತೀರಾ? ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸ್ಗೆ ಜನರ ಮುಂದೆ ಬನ್ನಿ, ನಾವು ಅಡ್ಮಿನಿಸ್ಟ್ರೇಷನ್ ಮಾಡಕ್ ಬರ್ಲಿಲ್ಲ, ನಮಗೆ ಸರಿಯಾಗಿ ಆಗಿಲ್ಲ, ಅದಕ್ಕೆ ನೀವೇನು ನಮಗೆ ಶಿಕ್ಷೆ ಕೊಡ್ತಿರೋ ಖಂಡಿತ ಕೊಡಿ, ತಗೊಂತೀವಿ.